ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಡಾರ್ಕ್ ಜೈಂಟ್ ಸ್ಟೋರಿನ ನೋಡೋಣ. ಇದೊಂದು ಹಾರರ್ ಥ್ರಿಲ್ಲರ್ ಮೂವಿ ಆಗಿದೆ. ಸೊ ಮೂವಿ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈತ ಒಬ್ಬ ರೈತ ಆಗಿರ್ತಾನೆ. ಆದ್ರೆ ಈತ ತುಂಬಾ ಪೂರ್ ಆಗಿರ್ತಾನೆ. ಈತನಿಗೆ ತಿನ್ನಕ್ಕೂ ದುಡ್ಡಿರಲ್ಲ. ಇದೇ ಬೇಜಾರಲ್ಲಿ ಆತ ಒಂದು ದಿನ ಹೊಲದಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಅವನು ಅಚಾನಕ್ ಆಗಿ ಎಡವಿ ಬೀಳ್ತಾನೆ. ಅವನು ಅಲ್ಲಿ ಬಿದ್ದಾಗ ಅಲ್ಲಿ ಒಂದು ಮೂರ್ತಿ ಇರುತ್ತೆ. ಇದು ನೋಡಕ್ಕೆ ವಿಚಿತ್ರವಾದ ಮೂರ್ತಿ ಆಗಿರುತ್ತೆ. ಇದನ್ನು ನೋಡಿ ಅವನು ಮೊದಲು ಭಯ ಪಡ್ತಾನೆ, ಏಕೆಂದ್ರೆ ಅದು ದೆವ್ವದ ಮೂರ್ತಿ ಅಂತ ಇರುತ್ತೆ. ಆದ್ರೆ ಆಮೇಲೆ ಅವನು ಅದಕ್ಕೆ ಪೂಜೆ ಮಾಡ್ತಾನೆ ಮತ್ತು ತನಗಾಗಿ ದವಸ ಧಾನ್ಯವನ್ನ ಕೇಳ್ತಾನೆ. ಆಗ ಅಚಾನಕ್ ಆಗಿ ಅವನ ಮುಂದೆ ಅಕ್ಕಿ ಪ್ರತ್ಯಕ್ಷ ಆಗುತ್ತೆ. ಇದನ್ನು ನೋಡಿ ಅವನು ತುಂಬಾ ಖುಷಿ ಆಗ್ತಾನೆ. ಇನ್ನು ಈಗ ಮಾರನೇ ದಿನ ರೈತ ಬಂದು ಅಲ್ಲಿ ಕ್ಲೀನ್ ಮಾಡ್ತಾನೆ ಮತ್ತು ಅದನ್ನ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಮಾಡೋದ್ರಿಂದ ಅವನಿಗೆ ಡೈಲಿ ರೈಸ್ ಸಿಗ್ತಿರುತ್ತೆ. ಇದರಿಂದ ಅವನು ತುಂಬಾ ಖುಷಿ ಆಗ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಅವನು ತನ್ನ ತಂದೆಗೆ ಇದೇ ವಿಷಯನ ಹೇಳ್ತಾನೆ. ಆಗ ಅವನ ತಂದೆ ಕೂಡ ಅಲ್ಲಿಗೆ ಬರ್ತಾನೆ. ಇದನ್ನು ನೋಡಿ ಅವನು ಕೂಡ ಶಾಕ್ ಆಗ್ತಾನೆ. ಆತ ತನ್ನ ಮಗನಿಗೆ, ನೀನು ಬರೀ ಅಕ್ಕಿ ಮತ್ತು ದವಸ ಧಾನ್ಯಗಳನ್ನ ಕೇಳಬೇಡ, ಅದರ ಬದಲಾಗಿ ಬಂಗಾರವನ್ನ ಕೇಳು ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಆ ಮೂರ್ತಿಗೆ, ನನಗೆ ಬಂಗಾರ ಬೇಕು ಅಂತ ಹೇಳ್ತಾನೆ. ಈಗ ಮೂರ್ತಿಯಿಂದ ವಿಚಿತ್ರವಾಗಿ ಸೌಂಡ್ ಬರುತ್ತೆ. ಆ ಮೂರ್ತಿ ಆ ವ್ಯಕ್ತಿ ಜೊತೆ ಮಾತಾಡುತ್ತೆ. ನಿನಗೆ ಏನ್ ಬೇಕೋ ಅದನ್ನ ನಾನು ನಿನಗೆ ಕೊಡ್ತೀನಿ, ಆದ್ರೆ ಅದರ ಬದಲಾಗಿ ನೀನು ನನಗೆ ಏನು ಕೊಡ್ತೀಯಾ ಅಂತ ಕೇಳ್ತಾನೆ. ಇದನ್ನು ಕೇಳಿ ಆ ಫಾರ್ಮರ್ ಆ ಮೂರ್ತಿಗೆ, ನಿಮಗೆ ಅಷ್ಟಕ್ಕೂ ಏನ್ ಬೇಕು ಹೇಳಿ, ನಾನು ಅದನ್ನ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಡೆವಿಲ್ ಗೊಂಬೆ ಫಾರ್ಮರ್ಗೆ, ನನಗೆ ಒಬ್ಬ ಪ್ರೆಗ್ನೆಂಟ್ ಲೇಡಿಯ ಮಗು ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಇವರು ಭಯಪಡ್ತಾರೆ. ಇವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಆಗ ಅವರು ಅಲ್ಲಿಂದ ಒಬ್ಬ ಪೂಜಾರಿ ಹತ್ರ ಹೋಗ್ತಾರೆ. ಆ ಪೂಜಾರಿಗೆ ಈ ಮೂರ್ತಿ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಆತ ಫಾರ್ಮರ್ಗೆ, ನೀನು ಆ ಮೂರ್ತಿ ಹತ್ರ ಹೋಗ್ಬೇಡ, ಏಕೆಂದ್ರೆ ಅದೊಂದು ಶೈತಾನನ ಮೂರ್ತಿ, ಅದು ದೇವರಲ್ಲ. ಅದು ಮೊದಲು ನಿನಗೆ ಸಣ್ಣ ಪುಟ್ಟ ಆಸೆಗಳನ್ನ ತೋರಿಸಿ ನಿನ್ನ ಆಸೆಗಳನ್ನ ನೆರವೇರಿಸುತ್ತೆ. ಆಮೇಲೆ ದೊಡ್ಡ ದೊಡ್ಡ ಸ್ಯಾಕ್ರಿಫೈಸ್ ಗಳನ್ನ ಕೇಳುತ್ತೆ. ಇದರಿಂದ ನೀನು ಮತ್ತು ನಿನ್ನ ಕುಟುಂಬ ನಾಶ ಆಗಬಹುದು ಅಂತ ಹೇಳ್ತಾನೆ. ಇದನ್ನು ಕೇಳಿ ಇವರು ಕೂಡ ಈಗ ಭಯಪಡ್ತಾರೆ. ಈಗ ಸೀನಿನಿಂದ ಕಾರ್ತಿ ಅನ್ನೋ ಒಬ್ಬ ಹುಡುಗನ ಕಡೆ ಶಿಫ್ಟ್ ಆಗುತ್ತೆ. ಈತ ಚೆನ್ನೈನಲ್ಲಿ ತನ್ನ ಹೆಂಡತಿ ಮತ್ತು ತಂಗಿ ಜೊತೆ ಇರ್ತಾನೆ. ಕಾರ್ತಿಗೆ ಬೇರೆ ಯಾರು ಇರಲ್ಲ. ಇವರು ಮೂರು ಒಂದೇ ಕಡೆ ಇರ್ತಾರೆ. ಇನ್ನು ಕಾರ್ತಿಕ್ ವೈಫ್ ಶಿವ ಅವನ ಹತ್ರ ಬರ್ತಾನೆ, ಏಕೆಂದ್ರೆ ಕಾರ್ತಿಕ್ ಶಿವ ಹತ್ರ ದುಡ್ಡು ತಗೊಂಡಿರ್ತಾನೆ. ಆದ್ರೆ ಅವನು ಅವನಿಗೆ ವಾಪಸ್ ಕೊಟ್ಟಿರಲ್ಲ. ಅದಕ್ಕೆ ಶಿವ ಕಾರ್ತಿಕ್ ಹತ್ರ ದುಡ್ಡು ಕೇಳೋಕೆ ಬಂದಿರ್ತಾನೆ. ಆದ್ರೆ ಕಾರ್ತಿಕ್ ಶಿವಾಗೆ, ನನ್ನ ಹತ್ರ ಸದ್ಯ ಈಗ ದುಡ್ಡಿಲ್ಲ, ಇನ್ಶೂರೆನ್ಸ್ ಕಂಪನಿಯವರು ಇನ್ನೂ ನಮಗೆ ದುಡ್ಡು ಕೊಟ್ಟಿಲ್ಲ, ಆದ್ರೂ ನೀನು ಚಿಂತೆ ಪಡಬೇಡ, ಒಂದು ತಿಂಗಳಲ್ಲಿ ನಾನು ದುಡ್ಡನ್ನ ಅಡ್ಜಸ್ಟ್ ಮಾಡಿ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಶಿವಾಗೆ ಬೇಜಾರಾಗುತ್ತೆ. ಆದ್ರೂ ಅವನು ಏನು ಹೇಳದೆ ಅಲ್ಲಿಂದ ಎದ್ದು ಹೋಗ್ತಾನೆ, ಏಕೆಂದ್ರೆ ಕಾರ್ತಿಕ್ ಮತ್ತು ಶಿವ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಈಗ ಶಿವ ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಬಂದಾಗ ಶಿವ ಹೆಂಡತಿ ಅವನಿಗೆ ತುಂಬಾ ಬೈತಾಳೆ. ನಾನು ಬಂಗಾರ ತಗೋಬೇಕಂತ ದುಡ್ಡನ್ನ ಇಟ್ಟಿದ್ದೆ, ಅದನ್ನ ನೀನು ಹೋಗಿ ಕಾರ್ತಿಗೆ ಕೊಟ್ಟಿದ್ಯಾ, ಈಗ ನೋಡಿದ್ರೆ ಅವನು ದುಡ್ಡನ್ನ ಕೊಡ್ತಿಲ್ಲ, ಅವನು ನಿನಗೆ ಮೋಸ ಮಾಡ್ತಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶಿವ ಆಕೆಗೆ ಬೈತಾನೆ, ಹಾಗೇನಿಲ್ಲ, ಕಾರ್ತಿಕ್ ನನ್ನ ಒಳ್ಳೆ ಫ್ರೆಂಡ್, ಅವನು ನನಗೆ ದುಡ್ಡು ಖಂಡಿತ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾನೆ. ಇನ್ನು ಅದೇ ರಾತ್ರಿ ನಮಗೆ ಕಾರ್ತಿಕ್ ವೈಫ್ ನ ತೋರಿಸ್ತಾರೆ. ಈಕೆ ರೂಮಲ್ಲಿ ಒಬ್ಬಳೇ ಮಾಡ್ಕೊಂಡಿರ್ತಾಳೆ. ಆಗ ಅಚಾನಕ್ ಆಗಿ ಆಕೆ ಬೆಡ್ ಪಕ್ಕದಿಂದ ಒಂದು ಸುಟ್ಟ ಕೈ ಹೊರಗೆ ಬರ್ತಿರುತ್ತೆ. ಇದರಿಂದ ಆಕೆಗೆ ಸಡನ್ ಆಗಿ ಎಚ್ಚರಿಕೆ ಆಗುತ್ತೆ. ಆಕೆ ಎದ್ದು ನೋಡಿದಾಗ ಆಕೆಗೆ ಹೊಟ್ಟೆ ನೋವುತ್ತಿರುತ್ತೆ. ಆಕೆ ಹೋಗಿ ತನ್ನ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾಳೆ. ಇನ್ನು ಮಾರದಿನ ಬೆಳಗ್ಗೆ ಕಾರ್ತಿಕ್ ಒಂದು ಕಡೆ ಕೂತು ತುಂಬಾ ಬೇಜಾರಾಗ್ತಿರ್ತಾನೆ, ಏಕೆಂದ್ರೆ ಅವನಿಗೆ ಇಲ್ಲಿವರೆಗೆ ದುಡ್ಡು ಅಡ್ಜಸ್ಟ್ ಆಗಿರಲ್ಲ. ಅದೇ ಟೈಮಲ್ಲಿ ಅವನಿಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಮಾತಾಡಿದ ಮೇಲೆ ಅವನು ಸೀದಾ ತನ್ನ ಹೆಂಡತಿ ಮತ್ತು ತಂಗಿ ಹತ್ರ ಹೋಗ್ತಾನೆ ಮತ್ತು ಅವರಿಗೆ ತಕ್ಷಣ ಪ್ಯಾಕಿಂಗ್ ಮಾಡ್ಕೊಳ್ಳಿ, ನಾವೊಂದು ಹಳ್ಳಿಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವರು, ಅಷ್ಟಕ್ಕೂ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳ್ತಾರೆ. ಆಗ ಕಾರ್ತಿಕ್ ಅವರಿಗೆ, ನಮ್ಮ ತಾತನಿಗೆ ಆರೋಗ್ಯ ಸರಿಯಿಲ್ಲ, ಅವರು ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ, ಅದಕ್ಕೆ ನಾವು ಅಲ್ಲಿ ಹೋಗಿ ಅವರನ್ನ ನೋಡ್ಬೇಕು ಅಂತ ಹೇಳ್ತಾನೆ. ಆಕ್ಚುಲಿ ಕಾರ್ತಿಕ್ ಕೂಡ ಇಲ್ಲಿವರೆಗೆ ತನಗೆ ಒಬ್ಬ ತಾತ ಇದ್ದಾನೆ ಅಂತ ಗೊತ್ತಿರಲ್ಲ. ಇನ್ನು ಕಾರ್ತಿಕ್ ತಾತನಿಗೆ ತುಂಬಾ ಆಸ್ತಿ ಇರುತ್ತೆ. ಅದಕ್ಕೆ ಆತ ಅಲ್ಲಿ ಹೋಗಿ ಆಸ್ತಿಗಳನ್ನ ಮಾರಿ ತನ್ನ ಸಾಲ ಎಲ್ಲ ತೀರಿಸಬೇಕಂತ ಪ್ಲಾನ್ ಮಾಡಿರ್ತಾನೆ. ಅದಕ್ಕೆ ಇವನು ಈಗ ತನ್ನ ಹೆಂಡತಿ ಮತ್ತು ತಂಗಿಗೆ, ಪ್ಯಾಕ್ ಮಾಡ್ಕೊಳ್ಳಿ, ನಾವಿಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವನ ಹೆಂಡತಿ ತಕ್ಷಣ ಪ್ಯಾಕಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತು ತನ್ನ ವೆಡ್ಡಿಂಗ್ ಫೋಟೋನ ಕೂಡ ಬ್ಯಾಗ್ ಅಲ್ಲಿ ಇಟ್ಕೋತಾಳೆ. ಇವರು ಅಲ್ಲಿಂದ ಹೋದ್ಮೇಲೆ ಶಿವ ಅಲ್ಲಿಗೆ ಬರ್ತಾನೆ. ಆದ್ರೆ ಅಲ್ಲಿ ಕಾರ್ತಿಕ್ ಲಾಕ್ ಮಾಡಿ ಹೋಗಿರ್ತಾನೆ. ಇದು ಶಿವಾಗೆ ಗೊತ್ತಿರಲ್ಲ. ಇನ್ನು ಶಿವ ಕಾರ್ತಿಕ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ಫೋನ್ ರೀಚ್ ಆಗ್ತಿರಲ್ಲ. ಆಗ ಅವನು ಅಕ್ಕಪಕ್ಕದ ಮನೆಯವರ ಹತ್ರ ಎನ್ಕ್ವೈರಿ ಮಾಡ್ತಾನೆ. ಆಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಕಾರ್ತಿಕ್ ತನ್ನ ತಾತನ ಮೀಟ್ ಆಗೋಕೆ ಹೋಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಶಿವ ಕಾರ್ತಿಕ್ ತಾತನ ಅಡ್ರೆಸ್ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಈಗ ಸೀನಿಲಿಂದ ಮತ್ತೆ ಕಾರ್ತಿಕ್ ಕಡೆ ಶಿಫ್ಟ್ ಆಗುತ್ತೆ. ಈಗ ಕಾರ್ತಿಕ್ ತನ್ನ ತಾತನ ಮನೆಗೆ ಬಂದಿರ್ತಾನೆ. ಇನ್ನು ಇವರು ಒಳಗೆ ಬಂದಾಗ ಇದೊಂದು ಹಳೆ ಮನೆ ಆಗಿರುತ್ತೆ. ಇದನ್ನ ನೋಡಿ ಕಾರ್ತಿಕ್ ತಂಗಿ ಆತನಿಗೆ, ಇದು ನೋಡಕ್ಕೆ ತುಂಬಾ ಹಳೇದಾಗಿದೆ, ಇದನ್ನ ಯಾರು ತಗೋತಾರೆ, ಇದರಿಂದ ನಾವು ನಮ್ಮ ಸಾಲನ ತೀರಿಸೋಕಾಗುತ್ತಾ ಅಂತ ಹೇಳ್ತಾಳೆ. ಇದೇ ಟೈಮಲ್ಲಿ ಕಾರ್ತಿಕ್ ಹೆಂಡತಿಗೆ ಹೊಟ್ಟೆ ನೋವಕ್ಕೆ ಸ್ಟಾರ್ಟ್ ಆಗುತ್ತೆ. ಆಕೆ ಹೊಟ್ಟೆ ಹಿಡ್ಕೊಂಡು ಕೆಳಗೆ ಕೂತ್ಕೋತಾಳೆ. ಇದರಿಂದ ಕಾರ್ತಿಕ್ ತುಂಬಾ ಟೆನ್ಷನ್ ತಗೋತಾನೆ. ಆಗ ಆಕೆ ಒಂದು ಸರ್ಪ್ರೈಸ್ ಕೊಡ್ತಾಳೆ. ಆಕೆ ಕಾರ್ತಿಕ್ಗೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇವರು ಈಗ ತುಂಬಾ ಖುಷಿ ಆಗ್ತಾರೆ. ಈಗ ಇವರು ಒಳಗಿನ ರೂಮಲ್ಲಿದ್ದ ತನ್ನ ತಾತನ ಹತ್ರ ಹೋಗ್ತಾರೆ. ಆತನ ಹತ್ರ ಹೋಗಿ ಅವರ ಜೊತೆ ಮಾತಾಡ್ತಾರೆ. ಆದ್ರೆ ಆತ ಮಾತ್ರ ಇವರ ಜೊತೆ ಮಾತಾಡ್ತಿರಲ್ಲ. ಆತ ಕೇವಲ ಕಾರ್ತಿಕ್ ಹೆಂಡತಿನೇ ಗುರಾಯಿಸ್ತಿರ್ತಾನೆ. ಆಕ್ಚುಲಿ ಕಾರ್ತಿಕ್ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದರಿಂದ ಆತ ಆಕೆ ಹೊಟ್ಟೆನೆ ನೋಡ್ತಿರ್ತಾನೆ.
ಇವರು ಅವನ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಇವರ ಬೆಲ್ ನಾಕ್ ಆಗುತ್ತೆ. ಕಾರ್ತಿಕ್ ಹೊರಗೆ ಬಂದು ನೋಡಿದಾಗ ಅಲ್ಲಿ ಸೆಂಥಿಲ್ ಅನ್ನೋ ವ್ಯಕ್ತಿ ಬಂದಿರ್ತಾನೆ. ಈತನೇ ಕಾರ್ತಿಕ್ಗೆ ಕಾಲ್ ಮಾಡಿ ಕರೆದಿರ್ತಾನೆ. ಈತ ಕಾರ್ತಿಕ್ಗೆ ನೀವು ಕೆಲವು ದಿನಗಳು ಇಲ್ಲೇ ಇರಬೇಕು, ಆಗ ಮಾತ್ರ ನಾವು ಪ್ರಾಪರ್ಟಿನ ಪ್ರಾಪರ್ ಆಗಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಾರ್ತಿಕ್ ಆಯ್ತು ಅಂತ ಹೇಳ್ತಾನೆ. ಈಗ ಸೆಂಥಿಲ್ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಇವರೆಲ್ಲ ಸೇರಿ ಮನೆನ ಕ್ಲೀನಿಂಗ್ ಮಾಡ್ತಾರೆ, ಯಾಕಂದ್ರೆ ಇದು ತುಂಬಾ ಧೂಳಾಗಿರುತ್ತೆ. ಇನ್ನು ರಾತ್ರಿ ಆದಾಗ ಕಾರ್ತಿಕ್ ಮತ್ತು ಅವನ ವೈಫ್ ಮಾತಾಡ್ತಿರ್ತಾರೆ. ಇಲ್ಲಿ ಕಾರ್ತಿಕ್, ನನಗೆ ತುಂಬಾ ಸಾಲ ಆಗಿದೆ, ಈ ಪ್ರಾಪರ್ಟಿ ಎಲ್ಲ ಆದಷ್ಟು ಬೇಗ ನನ್ನ ಹೆಸರಿಗಾದ್ರೆ ಎಲ್ಲಾ ಪ್ರಾಪರ್ಟಿನ ಮಾರಿ ನಾನು ಸಾಲನ ತೀರಿಸ್ತೀನಿ, ಇದರಿಂದ ನಾವು ಮತ್ತೆ ಹೊಸದಾಗಿ ಹೊಸ ಜೀವನವನ್ನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವನ ವೈಫ್ ಕೂಡ ತುಂಬಾ ಖುಷಿ ಆಗ್ತಾಳೆ. ಆದಷ್ಟು ಬೇಗ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾಳೆ. ಇನ್ನು ಇವರು ಮಾತಾಡ್ತಿದ್ದಾಗ ಕಿಟಕಿಯಿಂದ ಯಾರೋ ಇವರನ್ನ ನೋಡ್ತಿರ್ತಾರೆ. ಇದನ್ನ ಕಾರ್ತಿಕ್ ಗಮನಿಸ್ತಾನೆ. ಅವನು ಹೋಗಿ ಕಿಟಕಿ ಹತ್ರ ನೋಡ್ತಾನೆ, ಆದ್ರೆ ಅಲ್ಲಿ ಯಾರು ಇರಲ್ಲ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಕಾರ್ತಿಕ್ ಮನೆಯಿಂದ ಹೊರಗೆ ಹೋಗ್ತಾನೆ. ಅವನು ತನ್ನ ರಿಲೇಟಿವ್ಸ್ ನ ಹುಡ್ಕೊಂಡು ಹೋಗಿರ್ತಾನೆ, ಏಕೆಂದ್ರೆ ಅವನು ಅವರಿಂದ ತನ್ನ ಪ್ರಾಪರ್ಟಿ ಎಲ್ಲ ಎಲ್ಲಿದೆ ಅಂತ ತಿಳ್ಕೊಬೇಕಂತ ಹೋಗಿರ್ತಾನೆ. ಇನ್ನೊಂದು ಕಡೆ ಕಾರ್ತಿಕ್ ತಂಗಿನ ತೋರಿಸ್ತಾರೆ. ಈಕೆಗೂ ಮನೆಯಲ್ಲಿ ಕೂತು ಬೇಜಾರಾಗ್ತಿರುತ್ತೆ. ಅದಕ್ಕೆ ಆಕೆ ವಿಲೇಜ್ ನೋಡ್ಬೇಕಂತ ಹೊರಗೆ ಎದ್ದು ಹೋಗ್ತಾಳೆ. ಇನ್ನು ಇವರಿಬ್ಬರು ಹೊರಗೆ ಹೋದಾಗ ಕಾರ್ತಿಕ್ ಹೆಂಡತಿ ಆ ಮುದುಕನ ಹತ್ರ ಹೋಗ್ತಾಳೆ ಮತ್ತು ಆತನಿಗೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ನ ಮಗ ಒಳ್ಳೇದಾಗಿ ಹುಟ್ಟಬೇಕಂತ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾಳೆ. ಆದ್ರೆ ಆತ ಮಾತ್ರ ಆಕೆಗೆ ಏನು ಹೇಳಲ್ಲ, ಆಕೆ ಹೊಟ್ಟೆನೆ ಗುರಾಯಿಸ್ತಿರ್ತಾನೆ. ಈಗ ಸೀನ್ ಕಾರ್ತಿಕ್ ತಂಗಿ ದೀಪ್ತಿ ಕಡೆ ಶಿಫ್ಟ್ ಆಗುತ್ತೆ. ಈಕೆ ವಿಲೇಜ್ ಅಲ್ಲಿ ತಿರುಗಾಡಿ ನೋಡ್ತಿರ್ತಾಳೆ. ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಅಚಾನಕ್ ಆಗಿ ಬರ್ತಾನೆ. ಈತನನ್ನ ನೋಡಿ ದೀಪ್ತಿ ಶಾಕ್ ಆಗ್ತಾಳೆ. ಆಕ್ಚುಲಿ ಈತ ದೀಪ್ತಿಗೆ ಮೊದಲೇ ಗೊತ್ತಿರುತ್ತೆ, ಯಾಕಂದ್ರೆ ಈತ ದೀಪ್ತಿಗೆ ಲವ್ ಮಾಡ್ತಿದ್ದೀನಂತ ಆಕೆ ಹಿಂದೆ ತಿರುಗಾಡ್ತಿರ್ತಾನೆ. ಆದ್ರೆ ದೀಪ್ತಿ ಅವನಿಗೆ, ನನಗೆ ನೀನಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ನನ್ನ ಹಿಂದೆ ಬಿಡಬೇಡ ಅಂತ ಹೇಳ್ತಿರ್ತಾಳೆ. ಆದ್ರೆ ಆತ ಮಾತ್ರ ಆಕೆ ಮಾತನ್ನ ಕೇಳ್ತಿರಲ್ಲ. ಈಗ ನಾನು ನಿನಗೆ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನೋಡ್ತಾ ನೋಡ್ತಾ ನಾನು ಇಷ್ಟ ಆಗ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ದೀಪ್ತಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ. ಇನ್ನು ದೀಪ್ತಿ ಅಲ್ಲಿಂದ ಮನೆಗೆ ಬರ್ತಾಳೆ. ಇಲ್ಲಿ ಕಾರ್ತಿಕ್ ಮತ್ತು ಅವನ ವೈಫ್ ಊಟ ಮಾಡ್ತಿರ್ತಾರೆ. ಕಾರ್ತಿಕ್ ಆಕೆಗೆ, ಬಾ ನೀನು ಕೂಡ ಊಟ ಮಾಡು ಅಂತ ಹೇಳ್ತಾನೆ. ಆದ್ರೆ ದೀಪ್ತಿ ಮಾತ್ರ ತುಂಬಾ ಕೋಪದಲ್ಲಿರ್ತಾಳೆ. ಆಕೆ ಕಾರ್ತಿಕ್ಗೆ, ಅಷ್ಟಕ್ಕೂ ಬಾತ್ರೂಮ್ ಯಾಕೆ ಅಷ್ಟೊಂದು ದೂರ ಇದೆ ಅಂತ ಹೇಳ್ತಾಳೆ. ಆದ್ರೆ ಕಾರ್ತಿಕ್ ಆಕೆಗೆ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಕೆ ಅವನ ಮಾತನ್ನ ಕೇಳದೆ ಸೀದಾ ರೂಮ್ ಒಳಗೆ ಹೋಗ್ತಾಳೆ. ದೀಪ್ತಿ ಅಲ್ಲಿಂದ ಹೋದ್ಮೇಲೆ ಕಾರ್ತಿಕ್ ಹೆಂಡತಿ ಕಾರ್ತಿಕ್ಗೆ, ಬೆಳಿಗ್ಗೆಯಿಂದ ನಿಮ್ಮ ತಾತ ಊಟ ಮಾಡಿಲ್ಲ, ಅವರು ಯಾಕೆ ಊಟ ಮಾಡ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕಾರ್ತಿಕ್ ಈಗ ಊಟ ತಗೊಂಡು ತನ್ನ ತಾತನ ಹತ್ರ ಹೋಗ್ತಾನೆ. ಆದ್ರೆ ಅವನ ತಾತ ಮಾತ್ರ ಇನ್ನೂ ಊಟ ಮಾಡ್ತಿರಲ್ಲ. ಇದನ್ನು ನೋಡಿ ಅವನಿಗೆ ತುಂಬಾ ಬೇಜಾರಾಗುತ್ತೆ. ನಮಗೆ ಒಬ್ಬ ತಾತ ಇದ್ದಾನೆ ಅಂತ ಗೊತ್ತಾದಾಗ ನಾವು ತುಂಬಾ ಖುಷಿಯಾಗಿದ್ವಿ, ಯಾಕಂದ್ರೆ ಸಣ್ಣವನಿದ್ದಾಗ ನನ್ನ ತಾಯಿ ತೀರ್ಕೊಂಡ್ರು, ಆಗಿಂದ ನನಗೆ ಯಾರು ಇಲ್ಲ, ಈಗ ನೋಡಿದ್ರೆ ನೀವು ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ಆ ಮುದುಕ ಮಾತ್ರ ಇವನ ಜೊತೆ ಏನು ಮಾತಾಡಲ್ಲ. ಇದನ್ನು ನೋಡಿ ಕಾರ್ತಿಕ್ ಬೇಜಾರಿಂದ ಅಲ್ಲಿಂದ ಎದ್ದು ಹೋಗ್ತಾನೆ. ಇನ್ನೊಂದು ಕಡೆ ನಮಗೆ ಶಿವ ಮತ್ತು ಅವನ ಹೆಂಡತಿನ ತೋರಿಸ್ತಾರೆ. ಶಿವ ಹೆಂಡತಿ ಶಿವಗೆ ತುಂಬಾ ಬೈತಿರ್ತಾಳೆ, ಏಕೆಂದ್ರೆ ಈಗ ಕಾರ್ತಿಕ್ ಊರ್ ಬಿಟ್ಟು ಹೋಗಿರ್ತಾನೆ. ಇನ್ನು ಶಿವಗೆ ಕಾರ್ತಿಕ್ ಎಲ್ಲಿದ್ದಾನೆ ಅಂತ ಗೊತ್ತಿರಲ್ಲ. ಆಗ ಶಿವ ತನ್ನ ಹೆಂಡತಿಗೆ, ನೀನು ಚಿಂತೆ ಮಾಡಬೇಡ, ಕಾರ್ತಿಕ್ ನನ್ನ ಒಳ್ಳೆ ಫ್ರೆಂಡ್, ಅವನು ನನಗೆ ಮೋಸ ಮಾಡಲ್ಲ, ಅವನು ಖಂಡಿತ ನನಗೆ ದುಡ್ಡು ಕೊಡ್ತಾನೆ ಅಂತ ಹೇಳ್ತಾನೆ. ಈಗ ಸೀನ್ ಮತ್ತೆ ದೀಪ್ತಿ ಕಡೆ ಶಿಫ್ಟ್ ಆಗುತ್ತೆ. ಈಕೆ ತನ್ನ ರೂಮ್ ಅಲ್ಲಿ ಬುಕ್ ಓದ್ತಾ ಕೂತಿರ್ತಾಳೆ. ಅದೇ ಟೈಮಲ್ಲಿ ಕಿಟಕಿಯಿಂದ ಈಕೆನ ಯಾರೋ ನೋಡ್ತಿರೋ ತರ ಅನಿಸುತ್ತೆ. ಆಕೆ ಎದ್ದು ಹೊರಗೆ ನೋಡ್ತಾಳೆ. ಆಗ ಅಲ್ಲಿ ವಿಚಿತ್ರವಾದ ಸೌಂಡ್ ಕೇಳ್ತಿರುತ್ತೆ. ಇನ್ನು ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಆಗ್ತಿರುತ್ತೆ. ದೀಪ್ತಿ ಹೊರಗೆ ಬಂದು ನೋಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಿರ್ತಾನೆ. ಅದು ಯಾರು ಅಂತ ದೀಪ್ತಿಗೆ ಗೊತ್ತಾಗಲ್ಲ. ಇದರಿಂದ ಆಕೆ ಭಯಪಟ್ಟು ತನ್ನ ರೂಮ್ ಒಳಗೆ ಬಂದು ಮಲ್ಕೊಂಡ್ಬಿಡ್ತಾಳೆ. ಇನ್ನು ಮಾರನೇ ದಿನ ಕಾರ್ತಿಕ್ ತನ್ನ ವೈಫ್ಗೆ, ಸೆಂಥಿಲ್ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ, ಊರಲ್ಲಿ ಅವನು ಎಲ್ಲಿ ಸಿಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಕಾರ್ತಿಕ್ ವೈಫ್ ಅವನಿಗೆ, ಮನೆಯಲ್ಲಿ ರಾತ್ರಿ ಟೈಮಲ್ಲಿ ವಿಚಿತ್ರವಾದ ಸೌಂಡ್ಗಳು ಬರುತ್ತೆ, ಅದು ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕಾರ್ತಿಕ್, ಚಿಂತೆ ಪಡಬೇಡ, ಇದು ಹೊಸ ಜಾಗ ಅಲ್ಲ, ಹಾಗೆ ಅನಿಸುತ್ತೆ ಅಂತ ಹೇಳ್ತಾನೆ. ಇನ್ನು ಕಾರ್ತಿಕ್ ಅಲ್ಲಿಂದ ಹೋದ್ಮೇಲೆ ಕಾರ್ತಿಕ್ ವೈಫ್ಗೆ ಯಾರೋ ತನ್ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸ್ತಿರುತ್ತೆ. ಆಕೆ ಆ ಮುದುಕನ ರೂಮ್ಗೆ ಹೋಗ್ತಾಳೆ. ಇನ್ನು ಅದೇ ಟೈಮಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾನೆ. ಈತ ಬಂದು ಕಾರ್ತಿಕ್ ಎಲ್ಲಿ ಅಂತ ಕೇಳ್ತಾನೆ. ಆಗ ಆಕೆ ಕಾರ್ತಿಕ್ ಹೊರಗೆ ಹೋಗಿದ್ದಾನೆ, ಅವರು ಆಮೇಲೆ ಬರ್ತಾರೆ, ನೀವು ಕೂಡ ಆಮೇಲೆ ಬನ್ನಿ ಅಂತ ಹೇಳ್ತಾಳೆ. ಆಗ ಆತ, ನನಗೆ ನೀರ್ ಅಡಿಕೆ ಆಗಿದೆ, ನೀರ್ ಕೊಡ್ತೀಯ ಅಂತ ಕೇಳ್ತಾನೆ. ಈತ ಕಾರ್ತಿಕ್ ವೈಫ್ ನ ವಿಚಿತ್ರವಾಗಿ ನೋಡ್ತಿರ್ತಾನೆ. ಇನ್ನು ನೀರ್ ಕುಡಿದ ಮೇಲೆ ಆ ಪೊಲೀಸ್ ಆಫೀಸರ್ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಸೀನ್ ದೀಪ್ತಿ ಕಡೆ ಶಿಫ್ಟ್ ಆಗುತ್ತೆ. ಈಕೆ ಊರಲ್ಲಿ ತಿರುಗಾಡ್ತಿರ್ತಾಳೆ. ಆಗ ಆಕೆನ ಇಷ್ಟಪಡ್ತಿದ್ದ ಅದೇ ಹುಡುಗ ಅಲ್ಲಿಗೆ ಬರ್ತಾನೆ. ಈತ ದೀಪ್ತಿಗೆ, ನೀವು ಇರೋ ಮನೆ ಹಾಂಟೆಡ್ ಆಗಿದೆ ಅಂತ ಊರವರು ಮಾತಾಡ್ಕೊತಿದ್ದಾರೆ. ಇನ್ನು ಊರವರೆಗೂ ಯಾರು ಕೂಡ ಆ ಕಡೆ ಬರಲ್ಲ, ಅದಕ್ಕೆ ಆದಷ್ಟು ಬೇಗ ಆ ಮನೆಯನ್ನ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ದೀಪ್ತಿ ಅವನಿಗೆ, ನನ್ನ ತಾಯಿ ಸತ್ ಮೇಲೆ ನಮಗೆ ರಿಲೇಟಿವ್ಸ್ ಇದ್ದಾರೆ ಅಂತ ನಮಗೆ ಗೊತ್ತಿದ್ದಿಲ್ಲ, ಈಗ ನಮಗೆ ನಮ್ಮ ತಾತ ಸಿಕ್ಕಿದ್ದಾರೆ, ಅವರನ್ನ ಬಿಟ್ಟು ನಾವು ಬೇರೆ ಕಡೆ ಹೋಗಲ್ಲ ಅಂತ ಹೇಳ್ತಾಳೆ. ಆಗ ಆತ ದೀಪ್ತಿಗೆ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ನಿನ್ನೆ ರಾತ್ರಿ ನಾನು ನಿನ್ನ ಮನೆ ಹತ್ರ ಬಂದಿದ್ದೆ, ಕಿಟಕಿಯಿಂದ ನಾನು ನಿನ್ನ ನೋಡ್ತಿದ್ದೆ, ಆಗ ನಿನ್ನ ಹಿಂದೆ ಒಂದು ವಿಚಿತ್ರವಾದ ಬ್ಲಾಕ್ ಕಲರ್ ಶಾಡೋ ಇತ್ತು, ಅದು ನೋಡೋಕೆ ಸೇಮ್ ದೆವ್ವದ ತರ ಇತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ದೀಪ್ತಿ ಶಾಕ್ ಆಗ್ತಾಳೆ. ಹಾಗಿದ್ರೆ ನಿನ್ನೆ ರಾತ್ರಿ ನಾನು ನೋಡಿದ್ದು ಈತನನ್ನೇ ಅಂತ ಅನ್ಕೋತಾಳೆ. ಈ ಕಡೆ ಕಾರ್ತಿಕ್ ಊರಲ್ಲಿ ಸೆಂಥಿಲ್ ನ ಹುಡುಕ್ತಿರ್ತಾನೆ. ಆದ್ರೆ ಯಾರಿಗೂ ಸೆಂಥಿಲ್ ಅನ್ನೋ ವ್ಯಕ್ತಿ ಬಗ್ಗೆ ಗೊತ್ತಿರಲ್ಲ. ಆ ಊರಲ್ಲಿ ಸೆಂಥಿಲ್ ಅನ್ನೋ ವ್ಯಕ್ತಿಯ ಹೆಸರಿನವರು ಯಾರು ಇಲ್ಲ ಅಂತ ಹೇಳ್ತಿರ್ತಾರೆ. ಇನ್ನು ಇವರು ರಾತ್ರಿ ಮಲ್ಕೊಂಡಿದ್ದಾಗ ಕಾರ್ತಿಕ್ ನಿದ್ದೆಯಲ್ಲಿ ಮಾತಾಡ್ತಿರ್ತಾನೆ ಮತ್ತು ಬೇಡ ಬೇಡ ಅಂತ ಹೇಳ್ತಿರ್ತಾನೆ.
ಇದನ್ನು ನೋಡಿ ಕಾರ್ತಿಕ್ ವೈಫ್ ಅವನನ್ನ ಎಬ್ಸೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಅವನು ಎದ್ದಳಲ್ಲ. ಅದೇ ಟೈಮಲ್ಲಿ ಆಕೆಗೆ ಮನೆಯಲ್ಲಿ ಯಾರೋ ನಡ್ಕೊಂಡು ಹೋಗ್ತಿರೋ ತರ ಅನಿಸುತ್ತೆ. ಆಕೆ ಎದ್ದು ಹೊರಗೆ ಹೋಗ್ತಾಳೆ, ಆದ್ರೆ ಅಲ್ಲಿ ಆಕೆಗೆ ಯಾರು ಕಾಣಲ್ಲ. ಆಕೆ ಹೋಗಿ ದೀಪ್ತಿನ ನೋಡ್ತಾಳೆ, ಆದ್ರೆ ದೀಪ್ತಿ ತನ್ನ ರೂಮ್ ಅಲ್ಲಿ ಮಲ್ಕೊಂಡಿರ್ತಾಳೆ. ಇನ್ನು ಆಕೆ ಆ ಮುದುಕನನ್ನ ನೋಡಿದಾಗ ಆತ ಕೂಡ ತನ್ನ ರೂಮ್ ಅಲ್ಲಿ ಮಲ್ಕೊಂಡಿರ್ತಾನೆ. ಇನ್ನು ಅದೇ ಟೈಮಲ್ಲಿ ಮನೆ ಹೊರಗಿಂದ ಒಬ್ಬ ವ್ಯಕ್ತಿ ಹೋಗ್ತಿರ್ತಾನೆ ಮತ್ತು ಈತ ಶಂಕನ ಊದ್ತಿರ್ತಾನೆ. ಇದನ್ನೆಲ್ಲ ನೋಡಿ ಕಾರ್ತಿಕ್ ವೈಫ್ಗೆ ಖಂಡಿತ ಈ ಮನೆಯಲ್ಲಿ ಏನೋ ಒಂದು ಹಾಂಟೆಡ್ ಆಗಿದೆ ಅಂತ ಅನ್ಕೋತಾಳೆ. ಇನ್ನು ಮಾರದಿನ ಬೆಳಗ್ಗೆ ಶಿವ ಕೂಡ ಕಾರ್ತಿಕ್ನ ಹುಡ್ಕೊಂಡು ಇದೇ ಊರಿಗೆ ಬರ್ತಾನೆ. ಅವನು ತನ್ನ ಹೆಂಡತಿಗೆ ಫೋನ್ ಮಾಡಿ ನಾನು ಊರಿಗೆ ಬಂದಿದ್ದೀನಿ, ನಾನು ಕಾರ್ತಿಕ್ನ ಹುಡುಕಿ ಅವನಿಂದ ದುಡ್ಡು ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅವನು ತನ್ನ ಹೆಂಡತಿ ಜೊತೆ ಮಾತಾಡಿ ಫೋನ್ ಕಟ್ ಮಾಡಿದಾಗ ಅಚಾನಕ್ ಆಗಿ ಅವನ ಫೋನ್ ನೀರಲ್ಲಿ ಬಿದ್ದುಬಿಡುತ್ತೆ. ಈಗ ಸೀನ್ ಮತ್ತೆ ಕಾರ್ತಿಕ್ ಕಡೆ ಶಿಫ್ಟ್ ಆಗುತ್ತೆ. ಈತ ಊರಲ್ಲಿ ತಿರುಗಾಡಿ ಸೆಂಥಿಲ್ನ ಹುಡುಕ್ತಿರ್ತಾನೆ. ಆಗ ಊರಲ್ಲಿದ್ದ ಒಬ್ಬ ವ್ಯಕ್ತಿ ಕಾರ್ತಿಕ್ಗೆ ನೀವು ಇರೋ ಮನೆ ಸರಿಯಿಲ್ಲ, ಅದೊಂದು ಹಾಂಟೆಡ್ ಮನೆ, ಇಲ್ಲಿವರೆಗೆ ಅಲ್ಲಿ ಯಾರೆಲ್ಲ ಹೋಗಿದ್ದಾರೋ ಅವರೆಲ್ಲ ತಮ್ಮ ಮಾನಸಿಕ ಸ್ತೋಮತೆಯನ್ನು ಕಳ್ಕೊಂಡು ಮೆಂಟಲ್ ಆಗಿದ್ದಾರೆ ಅಂತ ಹೇಳ್ತಾನೆ. ಮತ್ತು ನೀವು ಆದಷ್ಟು ಬೇಗ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿ ಅಂತ ಹೇಳ್ತಾನೆ. ಇನ್ನು ರಾತ್ರಿ ಆದಾಗ ಇಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ದೀಪ್ತಿ ತನ್ನ ರೂಮ್ ಅಲ್ಲಿ ಮಲ್ಕೊಂಡಿರ್ತಾಳೆ. ಅಚಾನಕ್ ಆಗಿ ಆಕೆ ತಿರುಗಿ ನೋಡಿದಾಗ ಆಕೆ ಮುಂದೆ ಕಾರ್ತಿಕ್ ಮಲ್ಕೊಂಡಿರ್ತಾನೆ. ಈತ ಎರಡು ಕಣ್ಣುಗಳಿಂದ ಆಕೆನೆ ಗುರಾಯಿಸ್ತಿರ್ತಾನೆ. ಇದರಿಂದ ಆಕೆ ಭಯಪಡ್ತಾಳೆ. ಆಕೆ ಕಾರ್ತಿಕ್ಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಇಲ್ಲಿ ಕಾರ್ತಿಕ್ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾನೆ. ಇದನ್ನೆಲ್ಲ ಈಗ ಕಾರ್ತಿಕ್ ವೈಫ್ ನೋಡ್ತಾಳೆ. ಆಕೆ ದೀಪ್ತಿಗೆ ಏನಾಯ್ತು ಅಂತ ಕೇಳ್ತಾಳೆ. ಆಗ ದೀಪ್ತಿ ಆಕೆಗೆ ಕಾರ್ತಿಕ್ ನನ್ನ ರೂಮ್ ಅಲ್ಲಿ ಬಂದಿದ್ದ, ಅದಕ್ಕೆ ಬೈದು ಅವನನ್ನ ಕಳಿಸ್ಬಿಟ್ಟೆ ಅಂತ ಹೇಳ್ತಾಳೆ. ಇನ್ನು ಕಾರ್ತಿಕ್ ಮಾರದಿನ ಚಿಂತೆಯಲ್ಲಿ ತನ್ನ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ಆಗ ಅಲ್ಲಿ ದೀಪ್ತಿ ಲವರ್ ಬರ್ತಾನೆ. ಈತನನ್ನ ನೋಡಿ ಕಾರ್ತಿಕ್ಗೆ ತುಂಬಾ ಕೋಪ ಬರುತ್ತೆ. ಅವನು ದೀಪ್ತಿಗೆ ಒಂದು ಏಟು ಹೊಡಿತಾನೆ. ನಿನ್ನ ಲವರ್ನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟಿ ಅಂತ ಹೇಳ್ತಾನೆ. ಇದನ್ನ ನೋಡಿ ದೀಪ್ತಿ ಲವರ್ ಶಾಕ್ ಆಗ್ತಾನೆ. ಅವನು ಕಾರ್ತಿಕ್ಗೆ ನಾನು ಇಲ್ಲಿಗೆ ಬಂದಿದ್ದು ದೀಪ್ತಿಗಾಗಿ ಅಲ್ಲ, ಈ ಮನೆಯಲ್ಲಿ ಏನೋ ಒಂದು ವಿಚಿತ್ರವಾದ ಘಟನೆ ನಡೀತಾ ಇದೆ, ಇದೊಂದು ಹಾಂಟೆಡ್ ಮನೆ, ಇಲ್ಲಿರೋದು ನೀವು ಸೇಫ್ ಅಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಾರ್ತಿಕ್ಗೆ ಮತ್ತೆ ಕೋಪ ಬರುತ್ತೆ. ಅವನು ದೀಪ್ತಿ ಲವರ್ನ ಅಲ್ಲಿಂದ ಹೊರಗಾಗ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಕಾರ್ತಿಕ್ ವೈಫ್ ಬರ್ತಾಳೆ. ಈಕೆ ಬಂದು ಕಾರ್ತಿಕ್ಗೆ ಅಷ್ಟಕ್ಕೂ ದೀಪ್ತಿಗೆ ಯಾಕೆ ಹೊಡೆದೆ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಕಾರ್ತಿಕ್ ಉಲ್ಟಾ ಆಕೆಗೆ ಬೈತಾನೆ, ಇದೆಲ್ಲ ನಿನ್ನಿಂದನೇ ಆಗಿದ್ದು, ನಾನು ಇಲ್ಲಿ ಬರಬಾರ್ದಾಗಿತ್ತು ಅಂತ ಹೇಳ್ತಾನೆ. ಆಮೇಲೆ ಅವನು ಅಲ್ಲಿಂದ ಹೊರಗೆ ಹೋಗಿ ಒಂದು ಕಡೆ ಕೂತ್ಕೊಂಡಿರ್ತಾನೆ. ಆಗ ಅಲ್ಲಿ ಒಬ್ಬ ಸಾಧು ಬಂದು ಕೂತ್ಕೋತಾನೆ. ಈತ ಕಾರ್ತಿಕ್ಗೆ ನೀನು ಈ ಊರಲ್ಲಿ ಹೊಸದಾಗಿ ಬಂದಿದ್ದೀಯಾ ಅಂತ ಕೇಳ್ತಾನೆ. ಆಗ ಕಾರ್ತಿಕ್ ಆತನಿಗೆ ಹೌದು, ನನ್ನ ತಾಯಿ ಇದೇ ಊರಿನವಳು, ಆಕೆ ಹೆಸರು ಮೀನಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಾಧು ಕಾರ್ತಿಕ್ಗೆ ವೀರ ವೈಫ್ ಮೀನಾ ಬಗ್ಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಕಾರ್ತಿಕ್ ಹೌದು, ಆತನ ನನ್ನ ತಂದೆ ಅಂತ ಹೇಳ್ತಾನೆ. ಆಗ ಸಾಧು ಕಾರ್ತಿಕ್ಗೆ ನಿನಗೆ ನಿನ್ನ ತಾಯಿ ಈ ಊರಿನ ಬಗ್ಗೆ ಏನು ಹೇಳಿರಲ್ಲ, ಅದಕ್ಕೆ ನೀನು ಮತ್ತೆ ಈ ಊರಿಗೆ ಬಂದಿದ್ಯಾ ಅಂತ ಹೇಳ್ತಾನೆ. ಆಗ ಕಾರ್ತಿಕ್ ಹೌದು, ನನ್ನ ತಾಯಿ ಈ ಊರಿನ ಬಗ್ಗೆ ಏನು ಹೇಳಿಲ್ಲ, ಇನ್ನು ನನ್ನ ತಂದೆ ಬಗ್ಗೆನೂ ಕೂಡ ಆಕೆ ಏನು ಹೇಳ್ತಿದ್ದಿಲ್ಲ ಅಂತ ಹೇಳ್ತಾನೆ. ಮತ್ತು ಆತ ಸಾಧುಗೆ ಅಷ್ಟಕ್ಕೂ ನನ್ನ ತಂದೆ ಹೇಗೆ ಸತ್ತೋದ್ರು ಅಂತ ಕೇಳ್ತಾನೆ. ಇದನ್ನ ಕೇಳಿ ಸಾಧು ಅವನಿಗೆ ಏನು ಗೊತ್ತಿಲ್ಲ ಅಂತ ಅರ್ಥ ಮಾಡ್ಕೋತಾನೆ. ಅವನು ಆತನಿಗೆ ನಿನ್ನ ತಾಯಿನೇ ನಿನ್ನ ತಂದೆನ ಕೊಂದಿದ್ದು, ಆಗ ನೀನು ತುಂಬಾ ಸಣ್ಣವನಾಗಿದ್ದೆ, ಇನ್ನು ನಿನ್ನ ತಂಗಿ ಆಕೆ ಹೊಟ್ಟೆಯಲ್ಲಿದ್ಲು ಅಂತ ಹೇಳ್ತಾನೆ. ಇನ್ನು ಕಾರ್ತಿಕ್ ತಾಯಿ ಮೀನಾ ತನ್ನ ಗಂಡನ ಕೊಂದ್ಮೇಲೆ ಕಾರ್ತಿಕ್ನ ಕರ್ಕೊಂಡು ಊರ್ ಬಿಟ್ಟು ಹೋಗಿರ್ತಾಳೆ. ಇನ್ನು ಅದೇ ದಿನ ರಾತ್ರಿ ದೀಪ್ತಿ ತನ್ನ ರೂಮಲ್ಲಿ ಮಲ್ಕೊಂಡಿದ್ದಾಗ ಆಕೆಗೆ ಒಂದು ದೆವ್ವದ ತರ ರೂಪ ಕಾಣುತ್ತೆ. ಅದನ್ನ ನೋಡಿ ಆಕೆ ಭಯಪಟ್ಟು ಹೊರಗೆ ಓಡಿ ಬರ್ತಾಳೆ. ಈಗ ಆಕೆ ಹೊರಗೆ ಬಂದಾಗ ಅಲ್ಲಿ ಕಾರ್ತಿಕ್ ವೈಫ್ ನಿಂತಿರ್ತಾಳೆ. ಆಕೆನ ನೋಡಿ ದೀಪ್ತಿ ಆಕೆಗೆ ಎಲ್ಲ ಹೇಳ್ತಾಳೆ. ಆಗ ಆಕೆ ದೀಪ್ತಿನ ಕರ್ಕೊಂಡು ರೂಮ್ ಒಳಗೆ ಹೋಗ್ತಾಳೆ. ಇಲ್ಲಿ ಅವರಿಗೆ ಒಂದು ವಿಚಿತ್ರವಾದ ಶಾಡೋ ಕಾಣುತ್ತೆ. ಇವರು ಅದೇನಾಗಿರ್ಬೋದು ಅಂತ ಅದನ್ನ ದಿಟ್ಟಿಸಿ ನೋಡಿದಾಗ ಆತ ಬೇರೆ ಯಾರು ಅಲ್ಲ, ಕಾರ್ತಿಕ್ ಆಗಿರ್ತಾನೆ. ಆತ ವಿಚಿತ್ರವಾಗಿರ್ತಾನೆ. ಆತ ನಡ್ಕೊಂಡು ಹೊರಗೆ ಹೋಗ್ತಾನೆ. ಈಗ ಇವರಿಬ್ಬರು ಕೂಡ ಟಾರ್ಚ್ ಇಟ್ಕೊಂಡು ಅವನ ಹಿಂದೆ ಹೋಗ್ತಾರೆ. ಇನ್ನು ಸ್ವಲ್ಪ ದೂರ ಬಂದಾಗ ಕಾರ್ತಿಕ್ಗೆ ಒಂದು ಕೋಳಿ ಸಿಗುತ್ತೆ. ಅವನು ಅದನ್ನ ಡೈರೆಕ್ಟ್ ಆಗಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿ ಇವರಿಬ್ಬರಿಗೆ ಭಯವಾಗುತ್ತೆ. ಅವರು ಅಲ್ಲಿಂದ ಓಡಿ ಮನೆಗೆ ಬರ್ತಾರೆ. ಇನ್ನು ಇವರು ಮನೆಗೆ ಬಂದಾಗ ಅಲ್ಲಿ ಕಾರ್ತಿಕ್ ಇರ್ತಾನೆ. ಈತನ ನೋಡಿ ಇವರಿಬ್ಬರು ಶಾಕ್ ಆಗ್ತಾರೆ. ಏಕೆಂದ್ರೆ ಕಾರ್ತಿಕ್ ಇವರಿಗಿಂತ ಮುಂಚೆ ಇಲ್ಲಿಗೆ ಹೇಗೆ ಬಂದ ಅಂತ ಇವರು ಅನ್ಕೋತಾರೆ. ಆದ್ರೆ ಕಾರ್ತಿಕ್ ಇವರಿಗೆ ಉಲ್ಟಾ ಇಷ್ಟೊತ್ತಿಗೆ ನೀವು ಎಲ್ಲಿಗೆ ಹೋಗಿದ್ದೀರಿ ಅಂತ ಕೇಳ್ತಾನೆ. ಆಗ ದೀಪ್ತಿ ನೀನು ಹೊರಗಡೆ ಇದ್ದೀಯಲ್ಲ, ಒಳಗೆ ಹೇಗೆ ಬಂದೆ ಅಂತ ಕೇಳ್ತಾಳೆ. ಆಗ ಕಾರ್ತಿಕ್ ಆಕೆಗೆ ನಾನು ಎಲ್ಲೂ ಹೋಗಿಲ್ಲ, ತುಂಬಾ ಹೊತ್ತಿಂದ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ನಮಗೆ ಒಂದು ಶಾಡೋನ ತೋರಿಸ್ತಾರೆ. ಇದು ಕಾರ್ತಿಕ್ ಮನೆ ಒಳಗೆ ಎಂಟ್ರಿ ಆಗ್ತಿರುತ್ತೆ. ಇನ್ನು ಮಾರದಿನ ಬೆಳಗ್ಗೆ ನಮಗೆ ಶಿವನ ತೋರಿಸ್ತಾರೆ. ಈತ ಫೋನಿಗ ರೆಡಿ ಆಗಿರುತ್ತೆ. ಅದೇ ಟೈಮಲ್ಲಿ ಅವನಿಗೆ ಅವನ ವೈಫ್ ಕಾಲ್ ಮಾಡ್ತಾಳೆ. ಆಕೆ ಶಿವಾಗೆ ಅಷ್ಟಕ್ಕೂ ನೀನು ಎಲ್ಲಿಗೆ ಹೋಗಿದ್ದೆ, ನೀನು ಮಿಸ್ ಆಗಿದ್ದೆ ಅಂತ ತಿಳ್ಕೊಂಡು ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶಿವಾಗೆ ತುಂಬಾ ಕೋಪ ಬರುತ್ತೆ. ಅವನು ತನ್ನ ಹೆಂಡತಿಗೆ ಬೈತಾನೆ. ಇದೇ ಟೈಮಲ್ಲಿ ನಮಗೆ ಒಬ್ಬ ಪೊಲೀಸ್ ಆಫೀಸರ್ನ ತೋರಿಸ್ತಾರೆ. ಈತ ಶಿವ ಫೋಟೋ ತಗೊಂಡು ಊರಲ್ಲಿ ಅವನಿಗಾಗಿ ಹುಡುಕ್ತಿರ್ತಾನೆ. ಈಗ ಸೀನ್ ಮತ್ತೆ ಕಾರ್ತಿಕ್ ಕಡೆ ಶಿಫ್ಟ್ ಆಗುತ್ತೆ. ಈತ ಮನೆಯಲ್ಲಿದ್ದಾಗ ಅಲ್ಲಿ ಸೆಂಥಿಲ್ ಬರ್ತಾನೆ. ಕಾರ್ತಿಕ್ ಸೆಂಥಿಲ್ ನೋಡಿ ಅವನಿಗೆ ಬೈತಾನೆ. ನೀನು ನಮ್ಮನ್ನ ಕರೆದು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾನೆ. ಆಗ ಸೆಂಥಿಲ್ ನಾನು ನಮ್ಮ ಊರಿಗೆ ಹೋಗಿದ್ದೆ, ಈಗ ತಾನೇ ಊರಿಗೆ ಬಂದಿದ್ದೀನಿ. ನಿಮ್ಮ ಹೆಸರಿನಲ್ಲಿ ಪ್ರಾಪರ್ಟಿ ರಿಜಿಸ್ಟರ್ ಆಗಬೇಕಾದ್ರೆ ನಿಮ್ಮ ತಾತನ ಫಿಂಗರ್ ಪ್ರಿಂಟ್ ಬೇಕು, ಸ್ವಲ್ಪ ದಿನಗಳವರೆಗೆ ವೇಟ್ ಮಾಡಿ ಅಂತ ಹೇಳ್ತಾನೆ. ಇವರು ಮಾತಾಡ್ತಿದ್ದಾಗ ಕಾರ್ತಿಕ್ ವೈಫ್ ಅವನನ್ನ ಕರೀತಾಳೆ. ಕಾರ್ತಿಕ್ ಆ ಕಡೆ ತಿರುಗಿ ನೋಡ್ತಾನೆ. ಅವನು ಆಕೆ ಜೊತೆ ಮಾತಾಡಿ ಮತ್ತೆ ತಿರುಗಿದಾಗ ಅಲ್ಲಿ ಸೆಂಥಿಲ್ ಇರಲ್ಲ, ಅವನು ಮತ್ತೆ ಮಾಯವಾಗಿರ್ತಾನೆ. ಇನ್ನೊಂದು ಕಡೆ ನಮಗೆ ದೀಪ್ತಿ ಲವರ್ನ ತೋರಿಸ್ತಾರೆ. ಈತ ಒಂದು ಬೇಕರಿಯಲ್ಲಿ ಇರ್ತಾನೆ. ಅದೇ ಟೈಮಲ್ಲಿ ಆ ಬೇಕರಿಗೆ ಶಿವ ಬರ್ತಾನೆ. ದೀಪ್ತಿ ಲವರ್ ಶಿವನ ನೋಡಿ ಅವನನ್ನ ಗುರುತು ಹಚ್ತಾನೆ. ಒಬ್ಬ ಪೊಲೀಸ್ ಆಫೀಸರ್ ನಿನ್ನ ಫೋಟೋ ಇಟ್ಕೊಂಡು ನಿನ್ನ ಹುಡುಕ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಶಿವ ಆತನಿಗೆ ನಾನು ನನ್ನ ಫ್ರೆಂಡ್ ಕಾರ್ತಿಕ್ ಹತ್ರ ದುಡ್ಡಿಸ್ಕೊಳ್ಳಕ್ಕೆ ಬಂದಿದ್ದೀನಿ, ಆದ್ರೆ ನನ್ನ ಫೋನ್ ಕೆಟ್ಟೋಗಿದ್ದು, ಅದಕ್ಕೆ ನಾನು ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಹೇಳೋಕ್ಕಾಗ್ಲಿಲ್ಲ. ಆಕೆ ನಾನು ಮಿಸ್ ಆಗಿದ್ದೀನಿ ಅಂತ ತಿಳ್ಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದೇ ಪೊಲೀಸ್ ನನ್ನ ಹುಡುಕ್ತಿರಬಹುದು ಅಂತ ಹೇಳ್ತಾನೆ.
ಕಾರ್ತಿಕ್ ಹೆಸರು ಕೇಳಿ ದೀಪ್ತಿ ಲವರ್ ಶಿವಾಗೆ ಕಾರ್ತಿಕ್ ಮನೆ ಹತ್ರ ಕರ್ಕೊಂಡು ಬರ್ತಾನೆ ಮತ್ತು ಆತನಿಗೆ ನಾನು ಇಲ್ಲಿಗೆ ನಿನ್ನ ಕರ್ಕೊಂಡು ಬಂದಿನಂತ ಕಾರ್ತಿಕ್ಗೆ ಹೇಳ್ಬೇಡ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಶಿವ ತನ್ನ ತಾತನ ಹತ್ರ ಹೋಗ್ತಾನೆ ಮತ್ತು ಆತನಿಗೆ ನಾನು ಇಲ್ಲಿ ಇರಲ್ಲ, ಯಾಕಂದ್ರೆ ಇಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇದೆ, ಅದಕ್ಕೆ ನಾನು ನನ್ನ ಫ್ಯಾಮಿಲಿನ ಕರ್ಕೊಂಡು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆತ ಏನು ಹೇಳೋದಿಲ್ಲ, ಆದ್ರೆ ಆತ ಕಾರ್ತಿಕ್ ಕೈನ ಇಟ್ಕೋತಾನೆ. ಇದರಿಂದ ಕಾರ್ತಿಕ್ ಬಿಹೇವಿಯರ್ ಚೇಂಜ್ ಆಗುತ್ತೆ. ಅವನು ಅಲ್ಲಿಂದ ಎದ್ದು ಹೊರಗೆ ಬರ್ತಾನೆ. ಕಾರ್ತಿಕ್ ಅಲ್ಲಿಂದ ಹೊರಗೆ ಬಂದಾಗ ಅಲ್ಲಿ ಶಿವ ಇರ್ತಾನೆ. ಈತ ಕಾರ್ತಿಕ್ನ ನೋಡಿ ನನ್ನ ದುಡ್ಡಿಲ್ಲಿ ಅಂತ ಕೇಳ್ತಾನೆ. ಆಗ ಕಾರ್ತಿಕ್ ಅವನನ್ನ ಬೈತಾನೆ ಮತ್ತು ಅವನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ಇದರಿಂದ ಶಿವಾಗೆ ತುಂಬಾ ಕೋಪ ಬರುತ್ತೆ. ಅವನು ಕಾರ್ತಿಕ್ನ ದೂಗ್ ಬಿಡ್ತಾನೆ. ಆಗ ಕಾರ್ತಿಕ್ ಕೂಡ ಕೋಪ ಬಂದು ಅವನು ಶಿವನ ತುಂಬಾ ಹೊಡಿತಾನೆ ಮತ್ತು ಕೊನೆಗೆ ಶಿವನ ಸಾಯಿಸ್ಬಿಡ್ತಾನೆ. ಇನ್ನು ಶಿವ ಸತ್ತ ಮೇಲೆ ಅಚಾನಕ್ ಆಗಿ ಕಾರ್ತಿಕ್ಗೆ ಎಚ್ಚರಿಕೆ ಆಗುತ್ತೆ. ಅವನು ಶಿವ ಬಾಡಿನ ನೋಡಿ ಶಾಕ್ ಆಗ್ತಾನೆ. ಅವನಿಗೆ ಶಿವನ ತಾನೇ ಕೊಂದಿದ್ದು ಅಂತ ಗೊತ್ತಿರಲ್ಲ. ಅವನು ತನ್ನ ಹೆಂಡತಿಗೆ ಅಷ್ಟಕ್ಕೂ ಶಿವ ಯಾವಾಗ ಬಂದ ಅಂತ ಕೇಳ್ತಾನೆ. ಅದೇ ಟೈಮಲ್ಲಿ ಅವರ ಡೋರ್ ನಾಕ್ ಆಗುತ್ತೆ. ಇದನ್ನು ನೋಡಿ ಇವರೆಲ್ಲ ಈಗ ಭಯಪಡ್ತಾರೆ. ಅವರು ಎತ್ಕೊಂಡು ಶಿವ ಬಾಡಿನ ಬಚ್ಚಿಡ್ತಾರೆ. ಇವರು ಡೋರ್ ಓಪನ್ ಮಾಡಿದಾಗ ಅಲ್ಲಿ ದೀಪ್ತಿ ಲವರ್ ಇರ್ತಾನೆ. ಅವನನ್ನು ನೋಡಿ ಇವರೆಲ್ಲ ಶಾಕ್ ಆಗ್ತಾರೆ. ಆಕ್ಚುಲಿ ಅವನು ಒಂದು ಕೇಕ್ ತಗೊಂಡು ಬಂದಿರ್ತಾನೆ, ಯಾಕಂದ್ರೆ ಇವತ್ತು ದೀಪ್ತಿ ಬರ್ತ್ಡೇ ಇರುತ್ತೆ. ಇನ್ನು ದೀಪ್ತಿ ಲವರ್ ಜೊತೆಗೆ ಆ ಪೊಲೀಸ್ ಆಫೀಸರ್ ಕೂಡ ಒಳಗೆ ಬಂದಿರ್ತಾನೆ. ಆ ಪೊಲೀಸ್ ಆಫೀಸರ್ ಇವರ ಬಿಹೇವ್ ನೋಡಿ ಇಲ್ಲಿ ಏನೋ ನಡೆದಿದೆ ಅಂತ ಅರ್ಥ ಮಾಡ್ಕೋತಾನೆ. ಆಮೇಲೆ ಆಫೀಸರ್ ಕಾರ್ತಿಕ್ಗೆ ಶಿವ ಫೋಟೋ ತೋರಿಸಿ ಈತ ಇಲ್ಲಿಗೆ ಬಂದಿದ್ನ ಅಂತ ಕೇಳ್ತಾನೆ. ಆದ್ರೆ ಕಾರ್ತಿಕ್ ಮಾತ್ರ ಇಲ್ಲ, ಈತ ಯಾರು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ದೀಪ್ತಿ ಲವರ್ ಶಿವ ಫೋಟೋ ನೋಡಿ ಈತ ಇಲ್ಲಿಗೆ ಬಂದಿದ್ದ, ಮಧ್ಯಾಹ್ನ ನಾನು ಇಲ್ಲಿಗೆ ಆತನನ್ನ ಕರ್ಕೊಂಡು ಬಂದಿದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪೊಲೀಸ್ ಆಫೀಸರ್ಗೆ ಇವರ ಮೇಲೆ ಡೌಟ್ ಬರುತ್ತೆ. ಆಗ ಈತ ಮನೆಯೆಲ್ಲ ಹುಡುಕ್ತಾನೆ. ಇಲ್ಲಿ ಈತನಿಗೆ ಶಿವ ಡೆಡ್ ಬಾಡಿ ಸಿಗುತ್ತೆ. ಇನ್ನು ಶಿವ ಡೆಡ್ ಬಾಡಿ ನೋಡಿ ದೀಪ್ತಿ ಲವರ್ ಕೂಡ ಶಾಕ್ ಆಗ್ತಾನೆ. ಅವನು ಪೊಲೀಸ್ ಆಫೀಸರ್ಗೆ ಈ ಫ್ಯಾಮಿಲಿಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಈಗ ಪೊಲೀಸ್ ಆಫೀಸರ್ ಕಾರ್ತಿಕ್ಗೆ ನಾನು ಈಗ ನಿನ್ನ ಅರೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಶಿವ ವೈಫ್ ಅವನ ಹಸ್ಬೆಂಡ್ ಮಿಸ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು. ಇಲ್ಲಿ ನೋಡಿದ್ರೆ ಶಿವ ಡೆಡ್ ಬಾಡಿ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಾರ್ತಿಕ್ ಅವನಿಗೆ ರಿಕ್ವೆಸ್ಟ್ ಮಾಡ್ತಾನೆ, ದಯವಿಟ್ಟು ಇದರಲ್ಲಿ ನನ್ನ ಹೆಂಡತಿ ಮತ್ತು ತಂಗಿನ ಇನ್ವಾಲ್ವ್ ಮಾಡಬೇಡಿ ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ಶಿವ ಮುಂದೆ ಒಂದು ಕಂಡೀಷನ್ ಇಡ್ತಾನೆ, ನಾನು ಹಾಗೆ ಮಾಡಬಾರ್ದಂದ್ರೆ ನೀನು ಪ್ರಾಪರ್ಟಿಯಲ್ಲಿ ನನಗೆ ಅರ್ಧ ಭಾಗ ಕೊಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಾರ್ತಿಕ್ ಈಗ ಆಯ್ತು ಅಂತ ಒಪ್ಕೋತಾನೆ. ಇನ್ನು ಇನ್ಸ್ಪೆಕ್ಟರ್ ಈಗ ಅಲ್ಲಿ ಕಾರ್ತಿಕ್ ತಾತನ ಫೋಟೋ ನೋಡ್ತಾನೆ. ಅದನ್ನ ನೋಡಿ ಈತನ ನಿಮ್ಮ ತಾತನ ಅಂತ ಕೇಳ್ತಾನೆ. ಆಗ ಕಾರ್ತಿಕ್ ಹೌದು, ಆದ್ರೆ ಈಗ ಆತ ಸತ್ತೋಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಅವನನ್ನ ನಂಬಲ್ಲ. ಅವನು ಮನೆಯೆಲ್ಲ ಸರ್ಚ್ ಮಾಡ್ತಾನೆ. ಆಗ ಅವನಿಗೆ ಕಾರ್ತಿಕ್ ತಾತ ಸಿಗ್ತಾನೆ. ಇನ್ನು ಇನ್ಸ್ಪೆಕ್ಟರ್ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ, ಸೆಂಥಿಲ್ ಕೂಡ ಸತ್ತೋಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಾರ್ತಿಕ್ ಶಾಕ್ ಆಗ್ತಾನೆ. ಕೆಲವು ದಿನಗಳ ಹಿಂದೆ ಅವನು ನನ್ನ ಮೀಟ್ ಆಗೋಕೆ ಬಂದಿದ್ದ ಅಂತ ಹೇಳ್ತಾನೆ. ಈಗ ಕಾರ್ತಿಕ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಡೌಟ್ ಬರುತ್ತೆ. ಆಸ್ತಿಗಾಗಿ ತಾನೇ ಅವರನ್ನೆಲ್ಲ ಕೊಂದಿರಬಹುದು ಅಂತ ಅನ್ಕೋತಾನೆ. ಈಗ ಇನ್ಸ್ಪೆಕ್ಟರ್ ಕಾರ್ತಿಕ್ಗೆ ಈಗ ಏನು ಮಾಡಕ್ಕಾಗಲ್ಲ, ನೀನು ನಿನ್ನ ವೈಫ್ ಮತ್ತು ನಿನ್ನ ತಂಗಿ ಮೂವರು ಈಗ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಕಾರ್ತಿಕ್ ಅವನ ಮುಂದೆ ರಿಕ್ವೆಸ್ಟ್ ಮಾಡ್ತಿರ್ತಾನೆ. ಆಗ ಇನ್ಸ್ಪೆಕ್ಟರ್ ಅವನ ಮುಂದೆ ಇನ್ನೊಂದು ಕಂಡೀಷನ್ ಇಡ್ತಾನೆ. ಆಕ್ಚುಲಿ ಇನ್ಸ್ಪೆಕ್ಟರ್ ಕಾರ್ತಿಕ್ ವೈಫ್ ನ ಲೈಕ್ ಮಾಡ್ತಿರ್ತಾನೆ, ಅದಕ್ಕೆ ಆಕೆ ಜೊತೆ ಮಲ್ಕೋಬೇಕಂತ ಹೇಳ್ತಾನೆ. ಇದನ್ನ ಕೇಳಿ ಕಾರ್ತಿಕ್ಗೆ ತುಂಬಾ ಕೋಪ ಬರುತ್ತೆ. ಅವನು ಇನ್ಸ್ಪೆಕ್ಟರ್ ಜೊತೆ ಜಗಳ ಮಾಡ್ತಾನೆ. ಆಗ ಇನ್ಸ್ಪೆಕ್ಟರ್ ಅವನನ್ನ ಒಂದು ರೂಮ್ ಅಲ್ಲಿ ಹಾಕಿ ಲಾಕ್ ಮಾಡ್ತಾನೆ. ಇನ್ನು ಹೊರಗೆ ಇನ್ಸ್ಪೆಕ್ಟರ್ ಕಾರ್ತಿಕ್ ವೈಫ್ ಜೊತೆ ಬಲಾತ್ಕಾರ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಕಾರ್ತಿಕ್ ಮತ್ತೆ ಅಬ್ನಾರ್ಮಲ್ ಆಗ್ತಾನೆ. ಅವನು ಅಚಾನಕ್ ಆಗಿ ಆ ರೂಮ್ ಇಂದ ಹೊರಗೆ ಬರ್ತಾನೆ. ಆದ್ರೆ ಅವನು ಇನ್ಸ್ಪೆಕ್ಟರ್ ಜೊತೆ ಜಗಳ ಮಾಡಲ್ಲ. ಅವನು ಇನ್ಸ್ಪೆಕ್ಟರ್ಗೆ ನೀನು ನನ್ನ ವೈಫ್ ನ ಬಿಟ್ಬಿಡು, ಬೇಕಿದ್ರೆ ನನ್ನ ತಂಗಿನ ತಗೋ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವನ ತಂಗಿಗೆ ತುಂಬಾ ಕೋಪ ಬರುತ್ತೆ. ಆಕೆ ಕಾರ್ತಿಕ್ಗೆ ಬೈತಾಳೆ. ಅದೇ ಟೈಮಲ್ಲಿ ದೀಪ್ತಿ ಲವರ್ ಅಲ್ಲಿಂದ ಓಡೋಗೋಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನು ಹೊರಗೆ ಬಂದಾಗ ಅಲ್ಲಿ ಕಾರ್ತಿಕ್ ತಾತ ನಿಂತಿರ್ತಾನೆ. ಅವನನ್ನ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಸಡನ್ ಆಗಿ ಅವನು ಶಾಕ್ ಇಂದ ಅಲ್ಲೇ ಸತ್ತೋಗ್ತಾನೆ. ಈಗ ಮನೆಯಲ್ಲಿ ಎಲ್ಲರೂ ಟ್ರ್ಯಾಪ್ ಆಗ್ತಾರೆ. ಇವರಿಗೆ ಅಲ್ಲಿಂದ ಹೊರಗೆ ಹೋಗಕ್ಕೆ ಆಗ್ತಿರಲ್ಲ. ಅದೇ ಟೈಮಲ್ಲಿ ಕಾರ್ತಿಕ್ ತನ್ನ ವೈಫ್ ನ ಹಿಡ್ಕೊಂಡು ಒಂದು ರೂಮ್ ಒಳಗೆ ಹೋಗ್ತಾನೆ. ಅಲ್ಲಿ ಬಂದು ವಿಚಿತ್ರವಾದ ಮಂತ್ರಗಳನ್ನ ಹೇಳ್ತಿರ್ತಾನೆ. ಇದೇ ಟೈಮಲ್ಲಿ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಕಾರ್ತಿಕ್ ಫಾದರ್ ಆಗಿರ್ತಾನೆ. ಈತನಿಗೆ ಕಾಡಲ್ಲಿ ಒಂದು ಮೂರ್ತಿ ಸಿಕ್ಕಿರುತ್ತೆ. ಅವನು ಅದಕ್ಕೆ ಪೂಜೆ ಮಾಡಿದಾಗ ಅವನಿಗೆ ಬೇಕಾದ ವಸ್ತು ಸಿಕ್ತಿರುತ್ತೆ. ಇನ್ನು ಆತ ಆ ಮೂರ್ತಿಗೆ ಬಂಗಾರ ಕೇಳಿದಾಗ ಆತ ಒಂದು ಸ್ಯಾಕ್ರಿಫೈಸ್ ನ ಕೇಳಿರ್ತಾನೆ. ಅದಕ್ಕೆ ಆತ ಹೋಗಿ ಪೂಜಾರಿಗೆ ಈ ಮಾತನ್ನ ಹೇಳ್ತಾನೆ. ಆಗ ಪೂಜಾರಿ ಅವನಿಗೆ ಆ ಮೂರ್ತಿ ಹತ್ರ ಹೋಗ್ಬೇಡ, ಏಕೆಂದ್ರೆ ಅದೊಂದು ಶೈತಾನನ ಮೂರ್ತಿ, ಅದು ಮೊದಲು ಆಸೆಗಳನ್ನ ನೆರವೇರಿಸಿ ಆಮೇಲೆ ನಿನ್ನ ಗುಲಾಮನಾಗಿ ಮಾಡ್ಕೊಳ್ಳುತ್ತೆ ಅಂತ ಹೇಳಿರ್ತಾನೆ. ಆದ್ರೆ ಕಾರ್ತಿಕ್ ತಂದೆಗೆ ತುಂಬಾ ಗ್ರೇಡ್ ಉಟ್ಕೊಂಡಿರುತ್ತೆ. ಅದಕ್ಕೆ ಆತ ಆ ಮೂರ್ತಿ ಹತ್ರ ಮತ್ತೆ ಹೋಗ್ತಾನೆ. ಆ ಮೂರ್ತಿ ನನಗೆ ಒಂದು ಗರ್ಭಕೋಶದ ಮಗು ಬೇಕು, ಅದು ಹೋಗಿ ತಗೊಂಡು ಬಾ, ಆಗ ನಿನಗೆ ನಾನು ಎಲ್ಲವನ್ನ ಕೊಡ್ತೀನಿ ಅಂತ ಹೇಳಿರ್ತಾನೆ. ಅದೇ ಟೈಮಲ್ಲಿ ಕಾರ್ತಿಕ್ ತಾಯಿ ಮೀನಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಕಾರ್ತಿಕ್ ತಂದೆ ಆಕೆ ಹತ್ರ ಬರ್ತಾನೆ ಮತ್ತು ಆಕೆಗೋಸ್ಕರ ಒಂದು ಸೀರೆ ತಗೊಂಡು ಬಂದಿರ್ತಾನೆ. ಮತ್ತು ಆಕೆಗೆ ನಾವು ಕೆಲವು ದಿನಗಳಲ್ಲಿ ಶ್ರೀಮಂತರಾಗ್ತೀವಿ, ಆದ್ರೆ ಅದಕ್ಕಾಗಿ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು. ನನಗೆ ಒಂದು ದೇವರ ಮೂರ್ತಿ ಸಿಕ್ಕಿದೆ, ನಿನ್ನ ಗಲ್ಭದಲ್ಲಿರುವ ಕೂಸನ್ನ ಅದು ಕೇಳ್ತಾ ಇದೆ, ಅದನ್ನ ನಾವು ಕೊಟ್ಟರೆ ನಾವು ಶ್ರೀಮಂತರಾಗ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಾರ್ತಿಕ್ ತಾಯಿಗೆ ತುಂಬಾ ಕೋಪ ಬರುತ್ತೆ. ಆಕೆ ಅವನನ್ನ ಬೈದು ಮನೆಯಿಂದ ಹೊರಗಾಗ್ತಾಳೆ. ಇದನ್ನ ಕೇಳಿ ಈಗ ಕಾರ್ತಿಕ್ ತಂದೆ ಅವನ ತಂದೆ ಹತ್ರ ಹೋಗ್ತಾನೆ, ಅಂದ್ರೆ ಕಾರ್ತಿಕ್ ತಾತ. ಈತ ಒಬ್ಬ ಮಂತ್ರವಾದಿ ಆಗಿರ್ತಾನೆ. ಕಾರ್ತಿಕ್ ತಂದೆ ಕಾರ್ತಿಕ್ ತಾತನಿಗೆ ನನ್ನ ವೈಫ್ ಕೇಳ್ತಾ ಇಲ್ಲ, ನಾವೀಗ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆತ ಒಂದು ಮಂತ್ರ ಮಾಡಿದ ನೀರನ್ನ ಕಾರ್ತಿಕ್ ತಂದೆಗೆ ಕೊಡ್ತಾನೆ. ಕಾರ್ತಿಕ್ ತಂದೆ ಆ ನೀರನ್ನ ಕುಡಿದಾಗ ಪೂರ್ತಿಯಾಗಿ ಆತ ಕಾರ್ತಿಕ್ ತಾತನ ವಶಕ್ಕೆ ಹೋಗ್ತಾನೆ. ಕಾರ್ತಿಕ್ ತಾತ ಈಗ ಶೈತಾನನ ಪೂಜೆ ಮಾಡೋಕೆ ಒಂದು ಸೆಟಪ್ ನ ರೆಡಿ ಮಾಡ್ತಾನೆ ಮತ್ತು ಆತ ತನ್ನ ಮಗನಿಗೆ ಹೋಗಿ ನಿನ್ನ ವೈಫ್ ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಈಗ ಕಾರ್ತಿಕ್ ತಂದೆ ತನ್ನ ವೈಫ್ ಹತ್ರ ಹೋಗ್ತಾನೆ ಮತ್ತು ಆಕೆ ಹಿಡ್ಕೊಂಡು ಫೋರ್ಸ್ಫುಲಿ ಕಾರ್ತಿಕ್ ತಾತನ ಹತ್ರ ಕರ್ಕೊಂಡು ಬರ್ತಾನೆ. ಇಲ್ಲಿ ಆತ ಪೂಜೆ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಕಾರ್ತಿಕ್ ತಾಯಿ ಅವರಿಂದ ಬಿಡಿಸ್ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಆಗ ಕಾರ್ತಿಕ್ ತಾತ ತನ್ನ ಮಗನಿಗೆ ಹೋಗಿ ಅವರನ್ನ ಹಿಡ್ಕೊಂಡು ಬಾ ಅಂತ ಹೇಳ್ತಾನೆ.
ಇನ್ನು ಕಾರ್ತಿಕ್ ತಾಯಿ ಅಲ್ಲಿಂದ ಓಡ್ತಿದ್ದಾಗ ಅವನ ತಂದೆ ಅಲ್ಲಿಗೆ ಬರ್ತಾನೆ. ಈತ ಬಂದು ಅವರನ್ನ ಎಳ್ಕೊಂಡು ಹೋಗ್ತಿರ್ತಾನೆ. ಆಗ ಬೇರೆ ಆಪ್ಷನ್ ಇಲ್ಲದೆ ಕಾರ್ತಿಕ್ ತಾಯಿ ಅವನ ಗಂಡನನ್ನ ಕೊಂದು ಬಿಡ್ತಾಳೆ. ಆಮೇಲೆ ಆಕೆ ಕಾರ್ತಿಕ್ ಮತ್ತು ತನ್ನ ಹೊಟ್ಟೆಲಿದ್ದ ಮಗನ ತಗೊಂಡು ಬೇರೆ ಊರಿಗೆ ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಕಾರ್ತಿಕ್ ತಾತನಿಗೆ ಆ ಪೂಜೆನ ಕಂಪ್ಲೀಟ್ ಮಾಡೋಕೆ ಆಗಿರಲ್ಲ. ಅವನು ಹೇಗಾದ್ರೂ ಮಾಡಿ ಈ ಪೂಜೆನ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಅವನಿಗೆ ಕಾರ್ತಿಕ್ ತಾಯಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಲ್ಲ. ಆಗ ಅವನಿಗೆ ತನ್ನ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವನು ತನ್ನ ಮಗಳನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಆಮೇಲೆ ಅವನು ತನ್ನ ಮಗಳನ್ನ ಒಂದು ಕಡೆ ಕರ್ಕೊಂಡು ಬರ್ತಾನೆ. ಆಮೇಲೆ ಅವಳನ್ನ ಅಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾನೆ. ಈಗ ಕಾರ್ತಿಕ್ ತಾತ ಆ ಮೂರ್ತಿ ಹತ್ರ ಹೋಗ್ತಾನೆ ಮತ್ತು ನೀವು ಕೇಳಿದಂಗೆ ನಾನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ಮೂರ್ತಿ ಅವನಿಗೆ, ನೀನು ನನ್ನ ಆಸೆನ ನೆರವೇರಿಸಿಲ್ಲ. ನಾನು ಹೇಳಿದ್ದೆ ಒಂದು, ನೀನು ಮಾಡಿದ್ದೆ ಒಂದು. ಏಕೆಂದ್ರೆ ನಾನು ನಿನ್ನ ವಂಶದಲ್ಲಿರೋ ರಕ್ತದ ಬಲಿಯನ್ನ ಕೇಳಿದ್ದೆ, ಆದ್ರೆ ನೀನು ಹಾಗೆ ಮಾಡಿಲ್ಲ. ಹಾಗಾಗಿ ನಾನು ಈ ಆಸೆನ ನೆರವೇರಿಸಕ್ಕಾಗಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಾರ್ತಿಕ್ ತಾತನಿಗೆ ಒಂದು ವಿಷಯ ಅರ್ಥವಾಗುತ್ತೆ. ಹಾಗಾದ್ರೆ ನಾನು ನನ್ನ ಮಗನ ಮಗ ಅಥವಾ ನನ್ನ ಮೊಮ್ಮಗನ ಮಗನ ಬಲಿ ಕೊಡಬೇಕು. ಆಗ ಮಾತ್ರ ನನ್ನ ಆಸೆ ನೆರವೇರಿಸುತ್ತೆ ಅಂತ ಅರ್ಥ ಮಾಡ್ಕೋತಾನೆ. ಈಗ ಅವನು ತನ್ನ ಮೊಮ್ಮಗನಿಗಾಗಿ ತುಂಬಾ ವರ್ಷಗಳಿಂದ ವೇಟ್ ಮಾಡ್ತಿರ್ತಾನೆ. ಆದ್ರೆ ಈಗ ಕೊನೆಗೆ ಅವನ ಡೆತ್ ಆಗುತ್ತೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಕಾರ್ತಿಕ್ ತಾತನ ಆತ್ಮ ಇನ್ನೂ ಜೀವಂತವಾಗಿರುತ್ತೆ. ಅದಕ್ಕೆ ಅದು ಕಾರ್ತಿಕ್ ನ ಮ್ಯಾನಿಪುಲೇಟ್ ಮಾಡಿ ಅವನಿಗೆ ಬಲಿ ಕೊಡುವಂತೆ ಮಾಡ್ತಿರುತ್ತೆ. ಕಾರ್ತಿಕ್ ಇಲ್ಲಿ ತನ್ನ ಹೆಂಡತಿನ ಕೊಂದು ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿ ಆಗಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಕಾರ್ತಿಕ್ ತಾಯಿಯ ಆತ್ಮ ಬರುತ್ತೆ. ಕಾರ್ತಿಕ್ ತಾಯಿಯ ಆತ್ಮ ಇಲ್ಲಿ ಬಂದು ಕಾರ್ತಿಕ್ ನ ತಡೆಯುತ್ತೆ. ಈಗ ಕಾರ್ತಿಕ್ಗೆ ಎಚ್ಚರಿಕೆ ಆಗುತ್ತೆ. ಈಗ ಕಾರ್ತಿಕ್ ಮೂರ್ಛೆ ಹೋಗ್ತಾನೆ. ಅದೇ ಟೈಮಲ್ಲಿ ಪೊಲೀಸ್ ಆಫೀಸರ್ ಡೋರ್ ಓಪನ್ ಮಾಡಿ ಕಾರ್ತಿಕ್ ಹೆಂಡತಿನ ಕಾಪಾಡ್ತಾನೆ. ಈತ ಕಾರ್ತಿಕ್ ವೈಫ್ ಮತ್ತು ಅವನ ತಂಗಿನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲಿ ಬಂದಾಗ ಕಾರ್ತಿಕ್ ವೈಫ್ ಹೊಟ್ಟೆಯಲ್ಲಿದ್ದ ಮಗು ಸತ್ತೋಗಿದೆ ಅಂತ ಗೊತ್ತಾಗುತ್ತೆ. ಈಗ ಸೀನ್ ಮತ್ತೆ ಕಾರ್ತಿಕ್ ಕಡೆ ಶಿಫ್ಟ್ ಆಗುತ್ತೆ. ಈತ ಒಂದು ಕಡೆ ಕೂತ್ಕೊಂಡಿರ್ತಾನೆ. ಈಗ ಸೀನ್ ಇಲ್ಲಿಂದ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ನಮಗೆ ಕಾರ್ತಿಕ್ ಮತ್ತು ಆ ಸಾಧುನ ತೋರಿಸ್ತಾರೆ. ಆಗ ಅವನಿಗೆ ಸಿಕ್ಕ ಸಾಧು ಅವನಿಗೆ ಇನ್ನೊಬ್ಬ ಸಾಧುನ ಹೋಗಿ ಮೀಟ್ ಆಗುವಂತ ಹೇಳ್ತಾನೆ. ಈಗ ಕಾರ್ತಿಕ್ ಆ ಸಾಧು ಹೇಳಿದ ಇನ್ನೊಬ್ಬ ಸಾಧುನ ಹೋಗಿ ಮೀಟ್ ಆಗ್ತಾನೆ. ಕಾರ್ತಿಕ್ ಆ ಟೈಮಲ್ಲಿ ಆ ಸಾಧುನ ಹೋಗಿ ಮೀಟ್ ಆಗಿರ್ತಾನೆ ಮತ್ತು ಆತನಿಗೆ ಅಷ್ಟಕ್ಕೂ ನಮ್ಮ ಫ್ಯಾಮಿಲಿಯಲ್ಲಿ ಏನ್ ನಡೀತಾ ಇದೆ ಅಂತ ಕೇಳ್ತಾನೆ. ಆಗ ಆ ಸಾಧು ಕಾರ್ತಿಕ್ಗೆ, ನಿಮ್ಮ ತಂದೆ ಮತ್ತು ನಿಮ್ಮ ತಾತ ಒಂದು ಡಿಮನ್ ನ ಪ್ರೇರ್ ಮಾಡ್ತಿದ್ರು. ಇದರಿಂದ ನಿಮ್ಮ ತಾತ ಮತ್ತು ನಿಮ್ಮ ಅಪ್ಪನ ಪ್ರತಿಯೊಂದು ಕೋರಿಕೆನ ಆ ಡಿಮನ್ ನೆರವೇರಿಸ್ತಿತ್ತು. ಆದ್ರೆ ಆ ಡಿಮನ್ ಆ ಮೂರ್ತಿಯಿಂದ ಬಿಡುಗಡೆಯಾಗಿ ಈ ಭೂಮಿ ಮೇಲೆ ಬರೋಕೆ ದಾರಿಯನ್ನ ಹುಡುಕ್ತಿತ್ತು. ಅದಕ್ಕೆ ಅದು ನಿಮ್ಮ ಅಮ್ಮ ಪ್ರೆಗ್ನೆಂಟ್ ಆಗಿದ್ದಾಗ ಆಕೆ ಮುಖಾಂತರ ಭೂಮಿಗೆ ಬರೋಕೆ ಟ್ರೈ ಮಾಡಿತ್ತು. ಆದ್ರೆ ಆ ಟೈಮಲ್ಲಿ ಅದಕ್ಕೆ ಆಗ್ಲಿಲ್ಲ. ಇನ್ನು ಈಗ ನಿನ್ನ ವೈಫ್ ಪ್ರೆಗ್ನೆಂಟ್ ಆಗಿದ್ದರಿಂದ ಅದು ಈಗ ನಿನ್ನ ಮಗುವಿನ ರೂಪದಲ್ಲಿ ಈ ಭೂಮಿಗೆ ಬರೋಕೆ ಟ್ರೈ ಮಾಡ್ತಿದೆ. ಅದು ಹಾಗೆ ಮಾಡಬಾರ್ದಂದ್ರೆ ನಿನ್ನ ವೈಫ್ ರಕ್ತ ಆ ಸೈತಾನನಿಗೆ ಸಿಗಬಾರ್ದು. ಆಗ ಮಾತ್ರ ಅವನನ್ನ ತಡೆಯೋಕೆ ಸಾಧ್ಯ ಅಂತ ಹೇಳ್ತಾನೆ. ಆದ್ರೆ ಬೈ ಮಿಸ್ಟೇಕ್ಲಿ ಕಾರ್ತಿಕ್ ಕಡೆಯಿಂದ ಬತ್ತು ಕಾರ್ತಿಕ್ ವೈಫ್ ಬ್ಲಡ್ ಆ ಸೈತಾನನಿಗೆ ಸಿಕ್ಕಿರುತ್ತೆ. ಈಗ ಸ್ಟೋರಿ ಇಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಕಾರ್ತಿಕ್ ಇಲ್ಲಿ ಜೈಲಲ್ಲಿರ್ತಾನೆ. ಈಗ ಸೀನಲ್ಲಿಂದ ಆ ಡಿಮನ್ ಮೂರ್ತಿಯನ್ನ ತೋರಿಸ್ತಾರೆ. ಆ ಮೂರ್ತಿ ಅಚಾನಕ್ ಆಗಿ ಊರಲ್ಲಿ ಬ್ಲಾಸ್ಟ್ ಆಗುತ್ತೆ. ಇನ್ನೊಂದು ಕಡೆ ಒಂದು ಬಾವಿಯಿಂದ ಒಂದು ವಿಚಿತ್ರವಾದ ಜೀವಿ ಹೊರಗೆ ಬರುತ್ತೆ. ಅಂದ್ರೆ ಆ ಡಿಮನ್ ಈಗ ಭೂಮಿಗೆ ಬಂದಿರ್ತಾನೆ. ಸೊ ಇದೇ ಸೀನ್ ನೊಂದಿಗೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್.